ನಾನು ಮನೆಯ ಒಳಗೆ ಇರುವಂಥ ದಿನನಿತ್ಯ ನಾವು ಉಪಯೋಗ ಮಾಡುವಂಥ ಕೊತ್ತಂಬರಿ ಸಾಸಿವೆ ಇದರೊಟ್ಟಿಗೆ ಹೊರಗಡೆ ನಾವು ಮೆಟ್ಟಿಕೊಂಡು ಹೋಗುವಂಥ ಗಿಡಗಳು ಹಾಗೂ ಬೇಲಿಯಲ್ಲಿ ಕಾಟು ಅಂತ ಕಡ್ದು ಹಾಕುವಂಥ ಗಿಡಗಳು, ಸುತ್ತಮುತ್ತ ಮರ ಇರುವಂಥದ್ದು, ಕಟ್ಟಿಗೆ ಅಂತ ಕಡಿಯುವಂಥದ್ದು, ಇಂಥದ್ರ ಬಗ್ಗೆ ಕೆಲವರು ಗೊತ್ತಿದ್ರು ಕೂಡ ಔಷಧಿ ಅಂತ ಗೊತ್ತುಂಟು, ಅದು ಯಾಕೆ ಅಂತ ಗೊತ್ತಿಲ್ಲ ಅಂತ. ಅದಕ್ಕೆ ಕಾರಣ ಇವತ್ತು ನಮ್ಮಲ್ಲಿ ಎಲ್ಲದಕ್ಕೂ ಡಾಕ್ಟ್ರ್ ಇದ್ದಾರೆ, ನಮಗೆ ಯಾಕೆ ಬೇಕು ಅಂತ ಹೇಳುವಂಥ ಒಂದು ಸಣ್ಣ ಇದು. ಇನ್ನೊಂದು, ನಮ್ಮ ಮಕ್ಕಳಿಗೆ ನಾವು ಅದನ್ನು ಪರಿಚಯ ಮಾಡದೇ ಇರುವಂಥದ್ದು. ನಾವು ಮಕ್ಕಳನ್ನ ಇವತ್ತು ಹೇಗೆ ಬೆಳೆಸ್ತಿದ್ದೇವೆ ಅಂದರೆ, ಅವನ ರ್ಯಾಂಕ್ ಬರಬೇಕು, ಒಳ್ಳೆ ಮಾರು ತೆಗೆದುಬಿಟ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿರಬೇಕು, ಫಾರ್ನಲ್ಲಿರಬೇಕು, ಇದು ನೋಡಿದ್ಬಿಟ್ರೆ ನಮ್ಮ ಮನೆ ಸುತ್ತ ಇರುವಂಥ ಗಿಡ ಮರಗಳು, ನಮ್ಮ ಅಜ್ಜ ಅಜ್ಜಿ ಹೇಳುವಂಥ ಔಷಧಿಯ ಬಗ್ಗೆ, ಮನೆ ಮದ್ದಿನ ಬಗ್ಗೆ ಎಲ್ಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇಲ್ಲ. ಈಗ ದೊಡ್ಡ ಹುದ್ದೆಯಲ್ಲಿರೋರು ಕೂಡ ಅವರ ಮನೆಗೆ ಬಂದರೆ ಅವರ ಮನೆಯಲ್ಲಿ ಎಷ್ಟು ಉದ್ದಗಳ ಜಾಗ ಇದೆ ಅಂತೂ ಗೊತ್ತಿರೋದಿಲ್ಲ. ಬಂದ ಕೂಡ ಮನೆಯೊಳಗೆ ಕಂಪ್ಯೂಟರಲ್ಲೇ ಬಿದ್ದಿರ್ತಾರೆ. ಇದನ್ನು ನಾವು ಈಗಿನಿಂದಲೇ ಚೇಂಜಸ್ ಮಾಡಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಸುತ್ತಮುತ್ತಲಿನ ಗಿಡಗಳು ಉಳ್ಕೊಳ್ತವೆ. ಅದಿಲ್ಲದೆ ಅವರಿಗೆಲ್ಲ ಅದು ಕಾಟು ಗಿಡ ಆಗುತ್ತೆ. ಸೊ ನಾವು ಒಂದೊಂದೇ ಈಗ ನಾನು ಗಿಡಗಳ ಬಗ್ಗೆ ಹೇಳ್ತೇನೆ. ಗಿಡ ಅಥವಾ ಬೀಜಗಳು ನಾನು ಹೇಳಿದ ನಂತರ ಒಂದು ನನಗೆ ಮಾತಾಡೋದು ನನಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅಂದರೆ ಉಪನ್ಯಾಸ ಮಾತ್ರ ಅಂತ ಹೇಳಿದ್ದು. ಅದು ನಾನೊಂದು ಕ್ವಶನ್ ಆನ್ಸರಿಗೆ ಒಂದು 1/4 ಗಂಟೆ ಕೊಡ್ಬೋದಂತ ನಾನು ಅಧ್ಯಕ್ಷ ಹತ್ರ ಕೇಳ್ಕೊಳ್ತೇನೆ. ಯಾಕಂದರೆ ಬರೀ ನಾನು ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ, ಅದು ನೀವು ಕೇಳ್ತೀರಾ ಹೋಗ್ತೀರಾ, ನಿಮಗೆ ಅನುಮಾನಗಳು ತುಂಬ ಇರ್ಬೋದು. ಯಾಕೆ ನಾನೀಗ ಇಲ್ಲಿ ಹೇಳುವಂಥದ್ದು ಏನಿದೆ, ಇದು ಪುಸ್ತಕದ ಬದನೆಕೆ ಅಲ್ಲ, ನನ್ನ ಸ್ವಂತ ಪ್ರಾಕ್ಟಿಕಲ್ ನಾಲೆಜು. ಅದು 45 ವರ್ಷದ್ದು. ಅದರಿಂದಾಗಿ ನೀವು ಯಾರು ನಾನು ಹೇಳೋದ್ರ ಬಗ್ಗೆ ಕಿಂಚಿತ್ತೂ ಕೂಡ ಇದು ಮಾಡಲೇಬೇಡಿ, ಯೋಚನೆ ಮಾಡಬೇಡಿ. 100% ಕರೆಕ್ಟಾಗಿ ಆಗುವಂಥ ಮಾಹಿತಿಗಳನ್ನ ನಾನು ಕೊಡ್ತಿರೋದು. ಅದು ನಿಮ್ಮ ಅಂಗಳದಲ್ಲಿ ಸುತ್ತಮುತ್ತ ಗುಡ್ಡದಲ್ಲಿ ಸಿಗುವಂಥ ಔಷಧಿ ಗಿಡ. ತುಳಸಿ ಮನೆ ಎದುರಿಗೆ ನಡ್ತಾರೆ. ಮನೆ ಎದುರು ತುಳಸಿ ನಡುವಂಥದ್ದು ಬರೀ ಪೂಜೆಗೆ ಅಂತಲ್ಲ, ಅಗತ್ಯಗೆ ಅದು ಔಷಧಿಯಾಗಿ ಬಳಕೆ ಆಗುತ್ತೆ ಅಂತ. ಸಾಮಾನ್ಯವಾಗಿ ಶೀತ, ಕೆಮ್ಮ, ಕಫ ಹುಟ್ಟಿದ ಮಗುವಿನಿಂದ ಸಾಯೋ ತನಕ ಇದ್ದೇ ಇರುತ್ತೆ. ಕ್ಲೈಮೇಟ್ ವ್ಯತ್ಯಾಸ ಆದಾಗೆಲ್ಲ ಬರುತ್ತೆ. ಈ ಹಿಂದೆ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಶೀತ ಕಫ ಬಂದ ಕೂಡಲೇ ಚಿಕ್ಕ ಮಗುವಿಂದ 1 ತಿಂಗಳ ಮಗುವಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕಪ್ಪು ತುಳಸಿ, ಬಿಳಿ ತುಳಸಿ ಇದೆ, ಯಾವುದೂ ಆಗುತ್ತೆ. ಸೊ ಆ ತುಳಸಿ ಎಲೆ ತಂದು ಚೆಂದ ತೊಳೆದು ಅದರ ರಸ ತೆಗೆದು, ಸ್ವರಸ ಅಂದರೆ ಗುದ್ದಿ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ನೀರು ಪಸ ಇರುತ್ತೆ, ಅದನ್ನು ಗುದ್ದಿ ರಸ ತೆಗೆಯೋದು. ಚಿಕ್ಕ ಮಗುವಿಗಾದರೂ ಒಂದು 2 ಬಿಂದು, ದೊಡ್ಡವರಿಗಾದರೆ 3 ಟೀ ಸ್ಪೂನ್. ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕೊಟ್ಟರೆ ಕಫ ನೀರಾಗ್ತಿತ್ತು, ಮಗು ಆರಾಮಿರ್ತಿತ್ತು. ಅದಕ್ಕೆ ತುಳಸಿ ಕಟ್ಟೆ, ಮನೆ ಎದುರಿಗೆ ತುಳಸಿ ಕಟ್ಟೆ. ಆ ತುಳಸಿ ಕಟ್ಟೆ ಇನ್ನೂ ಕೆಲವು ಗಿಡ ಇತ್ತು, ಈಗ ಕಣ್ಮರೆ ಆಗ್ತಾ ಬಂತು. ಒಂದು ಗರುಡ ಪಾತಾಳ. ಈಗಲೂ ಕೂಡ ಸ್ವಲ್ಪ ಇಂಟೀರಿಯರ್ ಪ್ಲೇಸಲ್ಲಿ ಹಳ್ಳಿ ವೈದ್ಯರಿದ್ದರೆ ಅವರಲ್ಲಿ ಆ ತುಳಸಿ ಕಟ್ಟೆಯಲ್ಲಿ ನಾನೀಗ ಹೇಳುವಂಥ ಗಿಡಗಳು ಕಂಡು ಬರುತ್ತೆ. ಅದರಲ್ಲಿ ಗರುಡ ಪಾತಾಳ ನಿಮಗೆ ಹಾವು ಕಚ್ಚಿದರೆ ತಕ್ಷಣ ವಿಷ ಏರದ ಹಾಗೆ ಅದರ ಬೇರನ್ನು ಲಿಂಬೆಹುಳಿ ರಸ ತಪ್ಪಿದರೆ ಸಿಗದೇ ಇದ್ದಲ್ಲಿ ನೀರಿನಲ್ಲಿ ಅರೆದು ಕೊಟ್ಟರೆ 1 ಗಂಟೆ ಸಾಯವನ್ನು 2 ಗಂಟೆ ಬದಿಸ್ಬೋದು. ಅಂದರೆ ಅದನ್ನು ಅಲ್ಲೇ ಇಟ್ಟರು. ಇನ್ನೊಂದು ಕಚ್ಚೂರ ಗಡ್ಡೆ, ಈಗ ಯಾರಲ್ಲೂ ಕಾಣ್ತಾ ಇಲ್ಲ, ಬಹಳ ರೇರಾಗಿದೆ. ಅದು ನೆಲಕ್ಕೆ ಹಾಸಿಕೊಂಡಿರುತ್ತೆ ಎಲೆ. ಇದು ತಲೆನೋವು ಬಂದರೆ ವಿಪರೀತ, ಏನೋ ಫಂಕ್ಷನ್ ಹೋಗಿದ್ರು ಅಥವಾ ಬಿಸಿಲಿಗೆ ಕೆಲಸ ಮಾಡಿ ಬಂದು ಸಂಜೆ ತಲೆನೋವು ಬಂದರೆ ಆ ಗಡ್ಡೆಯನ್ನು ನೀರಿನಲ್ಲಿ ಅರೆದು ಹಣೆಗೆ ಪಟ್ಟಿ ಲೇಪ ಹೀಗೆ ಉದ್ದಕ್ಕೆ ಪಟ್ಟಿ ಕಟ್ಟಿದರೆ ತಲೆನೋವು ಗುಣ ಆಗುತ್ತೆ. ಬಹಳ ಒಳ್ಳೆಯ ಮದ್ದು. ಇನ್ನೊಂದು ಪಂಚಪತ್ರೆ, ಪಚ್ಚೆತ್ತೇನೆ ಅಲ್ಲ, ಪಂಚಪತ್ರೆ ಅಂದರೆ ನೋಡಲಿಕ್ಕೆ ಸೇವಂತಿಗೆ ಹಾಗೆ ಇದೆ, ಸಣ್ಣ ಗಿಡ. ಅದು ತುಳಸಿ ಕಟ್ಟೆಯಲ್ಲೇ ನಡ್ತಾರೆ. ಯಾಕಂತ ಹೇಳಿದರೆ ಕಫ ಶೀತ ಆದರೆ ಅದರ ಎಲೆಯ ರಸವನ್ನು ಹಾಗೂ ತುಳಸಿ ರಸವನ್ನು ಸೇರಿಸಿಬಿಟ್ಟು ಜೇನು ಹಾಕಿ ತೆಗೆದುಕೊಂಡಲ್ಲಿ ಯಾವುದೇ ಬೇರೆ ಔಷಧಿ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸ್ಟಾರ್ಟಿಂಗಲ್ಲಾದರೆ. ಬಹಳ ಒಳ್ಳೆಯ ಔಷಧಿ. ಅದರಿಂದಾಗಿ ಮನೆ ಅಂಗಳದಲ್ಲಿ ಇದು 3 ಅತಿ ಮುಖ್ಯ ಅಂತ. ಇವನ್ ಉಸಿರಾಡಿ ತುಂಬ ಡಮ್ ಕಟ್ತಾ ಇದೆ ಅಂದರೂ ಇದು 3 ಪಂಚಪತ್ರೆ, ಎಲೆಯ ರಸ, ತುಳಸಿ ರಸ, ಜೇನು ಹಾಕಿದರೆ ತಕ್ಷಣಕ್ಕೆ ಅವನು ರಿಲೀಫ್ ಆಗ್ತಾನೆ. ಮತ್ತೆ ಬೇಕಾದರೆ ಆಸ್ಪತ್ರೆಗೆ ಹೋಗ್ಬೋದು. ಆದರೆ ಇವತ್ತು ಈ ಗಿಡಗಳು ಕಾಣ್ತಾ ಇಲ್ಲ. ನಿಮಗೆ ಆಸಕ್ತರಿಗೆ ನನಗೆ ಮತ್ತೆ ಫೋನ್ ಮಾಡಿದರೆ ನಾನು ಗಿಡ ಮಾಡಿ ನಿಮಗೆ ಕೊಡಬಲ್ಲೆ. ಯಾಕಂದರೆ ಎಲ್ಲರ ಮನೆಗೆ ಅದು ಇರಬೇಕು ಅಂತ ನನ್ನ ಆಸೆ.